ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರೀತಾ ಗಣೇಶ್. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗೈಸ್ ಬನ್ನಿ, ಇವತ್ತು ಸ್ಟ್ರೈಟ್ ಪ್ಯಾಂಟಿಂಗ್ ನೋಟ್ಸ್ ಆಲ್ರೆಡಿ ನಾನು ಹೇಳಿಕೊಟ್ಟಿದ್ದೇನೆ. ಬಟ್ ಇವತ್ತು ಯಾವ ಥರ ಪೇಪರ್ ಕಟ್ಟಿಂಗ್ ಅಂದರೆ ಬಟ್ಟೆಯಲ್ಲಿ ಮಾಡುವ ಮುಂಚೆ ನಾವು ಪೇಪರ್ ಕಟ್ಟಿಂಗಲ್ಲಿ ಮಾಡಿದರೆ ಕರೆಕ್ಟಾಗಿ ಬರುತ್ತೆ. ಯಾಕೆಂದರೆ ಒಂದು ವೇಳೆ ಬಟ್ಟೆಯಲ್ಲಿ ಎಂತಾದರೂ ಕಟ್ಟಿಂಗ್ ಮಿಸ್ಟೇಕ್ ಆದರೆ ಅದಕ್ಕಿಂತ ಮೊದಲು ನಾವು ಪೇಪರಲ್ಲಿ ಕಟ್ ಮಾಡಿ ಅದರಲ್ಲಿ ಕರೆಕ್ಟಾಗಿದೆ ಇಲ್ವಾ ಅಂತ ನೋಡಿಕೊಂಡು ಆಮೇಲೆ ಬಟ್ಟೆಯಲ್ಲಿ ಕಟ್ ಮಾಡಬೇಕು. ಆವಾಗ ನಮಗೆ ಯಾವುದೇ ತೊಂದರೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನಿವತ್ತು ನೋಟ್ಸ್ ಇದೆ, ಒಂದು ಪೇಜ್ ತಗೊಂಡಿದ್ದೇನೆ. ಬ್ರೌನ್ ಶೀಟಲ್ಲಿ ಮಾಡ್ತಿದ್ದೆ, ಬಟ್ ಅದು ಇಲ್ಲ. ಆ ಕಾರಣಕ್ಕಾಗಿ ನಾನೀಗ ಈ ಥರ ಪೇಪರಲ್ಲಿ ನಿಮಗೆ ಹೇಳಿಕೊಡ್ತಿದ್ದೇನೆ. ಓಕೆ, ಬನ್ನಿ ಗೈಸ್ ನೋಡುವ ಯಾವ ಥರ ಸ್ಟ್ರೈಟ್ ಪ್ಯಾಂಟಿಗೂ ಮತ್ತು ನಾರ್ಮಲ್ ಪ್ಯಾಂಟಿಗೂ ಯಾವ ಥರ ವ್ಯತ್ಯಾಸ ಇದೆ ಅಂತ ಹೇಳಿಕೊಡ್ತೇನೆ. ಸ್ಟ್ರೈಟ್ ಪ್ಯಾಂಟಲ್ಲಿ ನಮಗೆ ಯಾವುದೇ ಇದಿಲ್ಲ, ಅಂದರೆ ಬಟ್ಟೆ ಎಷ್ಟು ಇರುತ್ತೆ ಆ ಬಟ್ಟೆಯನ್ನು ನಾವು ನೆರಿಗೆ ಇಟ್ಟು ಕಂಪ್ಲೀಟ್ ಮಾಡ್ಬೋದು. ಬಟ್ ಇದರಲ್ಲಿ ನಾವು ಎಂತ ಮಾಡಬೇಕಂದ್ರೆ ಬ್ಯಾಕ್ ಮತ್ತು ಫ್ರಂಟ್ ತುಂಬ ಡಿಫ್ರೆಂಟ್ ಇರುತ್ತೆ. ಫ್ರಂಟಲ್ಲಿ ಸ್ವಲ್ಪ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿದೆ ನೋಡಿ, ಫ್ರಂಟಲ್ಲಿ ಕಡಿಮೆ ಇರುತ್ತೆ ಪೀಸ್, ಬ್ಯಾಕಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, 2 ಇಂಚು ಎಕ್ಸ್ಟ್ರಾ ಇರುತ್ತೆ. ಅದಕ್ಕೋಸ್ಕರ ಸ್ಟ್ರೈಟ್ ಪ್ಯಾಂಟ್ ಮತ್ತು ನಾರ್ಮಲ್ ಪ್ಯಾಂಟಿಗೆ ವ್ಯತ್ಯಾಸ ಇದೆ. ಓಕೆನಾ? ಓಕೆ ಗೈಸ್, ಈಗ ಸ್ಟ್ರೈಟ್ ಪ್ಯಾಂಟಲ್ಲಿ ನಾವು ಈ ಥರ ಇಟ್ಕೊಳ್ತೇವೆ, ಫೋಲ್ಡಿಂಗ್ ಈ ಥರ ಇಟ್ಕೊಳ್ತೇವೆ ಮತ್ತು ಡಬಲ್ ಫೋಲ್ಡ್ ಮಾಡ್ತೇವೆ ಸ್ಟ್ರೈಟ್ ಪ್ಯಾಂಟಲ್ಲಿ. ಬಟ್ ಇದರಲ್ಲಿ ನಾವು ಸ್ಟ್ರೈಟಲ್ಲಿ ಈ ಥರ ಬಟ್ಟೆ ಫೋಲ್ಡಿಂಗ್ ಮಾಡ್ಕೋಬೇಕು. ಈ ಥರ ಬಟ್ಟೆ ಫೋಲ್ಡ್ ಮಾಡ್ಕೊಳ್ಬೇಕು ಸ್ಟ್ರೈಟಲ್ಲಿ. ಇದರಲ್ಲಿ ಅಂದರೆ 4 ಪೀಸ್ ಬರುತ್ತೆ. ಸ್ಟ್ರೈಟ್ ಪ್ಯಾಂಟಲ್ಲಿ ಡಬಲ್ ಆಗಿ 2 ಪೀಸ್ ಬರುತ್ತೆ. ಬಟ್ ಇದರಲ್ಲಿ 4 ಪೀಸ್ ಬರುತ್ತೆ. ಅಂದರೆ ಬ್ಯಾಕ್ ಸೈಡಿದು 2 ಪೀಸ್, ಫ್ರಂಟ್ ಸೈಡಿದು 2 ಪೀಸ್. ಓಕೆ, ಕರೆಕ್ಟಾಗಿ ಹೇಳ್ತಿದ್ದೇನಲ್ಲ, ಡೀಟೇಲ್ಸಾಗಿ ಹೇಳ್ತಿದ್ದೇನೆ ಯಾವ ಥರ ಮಾಡೋದಂತ. ಓಕೆ, ಕಟ್ಟಿಂಗಲ್ಲಿ ಸ್ಟಾರ್ಟ್ ಮಾಡುವ. ಈಗ ಸ್ಟ್ರೈಟ್ ಪ್ಯಾಂಟಿಗೆ ನಾವು ಏನು ಮಾಡಬೇಕಂದ್ರೆ, ಹೀಗೆ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಬಟ್ಟೆಯಲ್ಲಿ ಕೂಡ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಸೈಡಲ್ಲಿ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ಬಟ್ಟೆಯಲ್ಲಿ. ವಿಡಿಯೋ ಕಾಣ್ತುಂಟಲ್ಲ ಗೈಸ್, ಸ್ಟ್ರೈಟಲ್ಲಿ ಅಂದರೆ ಓಪನ್ ಇದ್ದ ಕಡೆ, ಅಂದರೆ ಈ ಥರ ಓಪನ್ ಇರುತ್ತಲ್ಲ ಬಟ್ಟೆಯಲ್ಲಿ, ಆ ಕಡೆಯಲ್ಲಿ ನಾವು ಮಾರ್ಕ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ನೋಟ್ಸಲ್ಲಿ ತೋರಿಸಿದ್ದೇನೆ, ಓಪನ್ ಸೈಡ್, ಇಲ್ಲಿ ಓಪನ್ ಇದ್ದ ಕಡೆಯಲ್ಲಿ ಮಾರ್ಕ್ ಮಾಡಬೇಕಾಗುತ್ತೆ. ಓಕೆ, ನೋಡ್ಕೊಳ್ಳಿ, ಈ ಥರ ಫೋಲ್ಡ್ ಮಾಡಬೇಕು. ನಾರ್ಮಲ್ ಪ್ಯಾಂಟಲ್ಲಿ 4 ಫೋಲ್ಡಿಂಗ್, ಬಟ್ ಇದರಲ್ಲಿ 2 ಫೋಲ್ಡಿಂಗ್ ಮಾತ್ರ. ಓಕೆ, ಈಗ ಇದರಲ್ಲಿ ನಾನು ಮಾರ್ಕ್ ಮಾಡ್ತಾ ಹೋಗ್ತೇನೆ. ಈ ಸೈಡ್ ನನಗೆ ಈ ಸೈಡಲ್ಲಿ ಮಾಡ್ತಿದ್ದೇನೆ, ನೋಡ್ಕೊಳ್ಳಿ. ಇಲ್ಲಿ ಓಪನ್ ಉಂಟು, ಓಪನ್ ಸೈಡ್, ಇಲ್ಲಿ ಓಪನ್ ಸೈಡ್. ಇಲ್ಲಿ ನಾವು ಈಗ ಸ್ಟಾರ್ಟ್ ಮಾಡಬೇಕು ಮೆಜರ್ಮೆಂಟ್. ಇಲ್ಲಿಂದ ಇಲ್ಲಿ ತನಕ ಮೆಜರ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ಓಕೆ ಗೈಸ್, ನೋಡ್ಕೊಳ್ಳಿ, ಇಲ್ಲಿ ಓಪನ್ ಸೈಡ್ ಇರುತ್ತೆ, ಈ ಕಡೆ ಫೋಲ್ಡಿಂಗ್ ಇರುತ್ತೆ. ಓಕೆ, ನಾವು ಈಗ ಮೆಜರ್ಮೆಂಟ್ ಮಾಡುವಾಗ ಇಲ್ಲಿಂದ ಇಲ್ಲಿಗೆ ಲೆಂತ್ ತಗೊಳ್ಬೇಕು. ಈಗ ನಾನು ಒಂದು ಬಟ್ಟೆಯಲ್ಲಿ ಸ್ವಲ್ಪ ಅಗಲ ಬರುತ್ತೆ, ಬಟ್ ಇದರಲ್ಲಿ ನಾನು ನಿಮಗೆ ಎಕ್ಸ್ಟ್ರಾ ಸ್ವಲ್ಪ ಜಸ್ಟ್ ಒಂದು ಮಾರ್ಕ್ ಯಾವ ಥರ ಮಾಡೋದಂತ ಹೇಳಿಕೊಡ್ತೇನೆ. ಓಕೆ, ಲೆಂತ್ ಇಲ್ಲಿ ತನಕ ಬಂದಿದೆ ಅಂದ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಲೆಂತ್ ಬಂದಿದೆ, ಫುಲ್ ಲೆಂತ್ 34 ಪ್ಲಸ್ ಅದಕ್ಕೆ ಎಷ್ಟು ಆ್ಯಡ್ ಮಾಡಬೇಕು ಹೇಳಿದ್ದೇನೆ, 0 to 1ಗೆ 2 ಇಂಚ್ ಬೆಲ್ಟ್ ಪಟ್ಟಿಗೆ ಆ್ಯಡ್ ಮಾಡ್ಕೊಳ್ಬೇಕಂದ್ರೆ ಇಲ್ಲಿಂದ ಇಲ್ಲಿಗೆ 2 ಇಂಚ್ ಇಟ್ಕೊಳ್ಬೇಕು ನೀವು. ಇಲ್ಲಿ ಈ ಥರ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಫುಲ್ ಲೆಂತ್ ಪ್ಲಸ್ 1/2 ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಸ್ಟಿಚಿಂಗ್ಗೋಸ್ಕರ. ಓಕೆ, ಸಾರಿ, 1/2 ಇಂಚ್ ಅಲ್ಲ, 1 ಇಂಚ್. ಓಕೆ, ಫೋಲ್ಡಿಂಗ್ ಆಗುತ್ತಲ್ಲ, ಅದಕ್ಕೋಸ್ಕರ ಇಲ್ಲಿಂದ ಇಲ್ಲಿಗೆ 1/2 ಇಂಚ್
1 ಇಂಚ್ ಫುಲ್ ಲೆಂತ್ ಪ್ಲಸ್ ಹಾಫ್ ಇಂಚ್ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ನೋಡಿದ್ರಲ್ಲ, ಇಲ್ಲಿಂದ ಇಲ್ಲಿಗೆ 2 ಇಂಚ್ ಫಸ್ಟಿಗೆ ಇಟ್ಕೊಳ್ಳಿ, ಓಪನ್ ಇದ್ದ ಕಡೆಯಲ್ಲಿ 2 ಇಂಚ್. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಫುಲ್ ಲೆಂತ್ ಪ್ಲಸ್ 1 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಈಗ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ನಮಗೆ ಏನು ಹೇಳಿದ್ದೇನೆ, 0 to 3ಗೆ ಇಫ್ಸ್ ರೌಂಡ್ ಪ್ಲಸ್ 10 ಇಂಚ್ ಡಿವೈಡೆಡ್ ಬೈ 4/1 ಪ್ಲಸ್ 1 ಇಂಚ್. ಅಂದರೆ ವೇಸ್ಟ್ ರೌಂಡ್ಗಿಂತ ಸ್ವಲ್ಪ ಕೆಳಗೆ ಇಫ್ ರೌಂಡ್ ತಗೊಂಡು ಇಲ್ಲಿಂದ ಇಲ್ಲಿಗೆ ಇಫ್ ರೌಂಡ್ ತಗೊಳ್ಬೇಕು. ಇದು ಮೆಜರ್ಮೆಂಟಲ್ಲಿ ಇಫ್ ರೌಂಡ್ ಎಷ್ಟು ಹೇಳಿದೆ, 36 ಹೇಳಿದೆ. 36ಗೆ ಕಾಣ್ತಂತಲ್ಲ ಗೈಸ್ ವಿಡಿಯೋ, 36ಗೆ 10 ಇಂಚ್ ಆ್ಯಡ್ ಮಾಡ್ಕೊಳ್ಳಿ, ಡಿವೈಡೆಡ್ ಬೈ 4/1. ಓಕೆ, ಅದರಲ್ಲಿ ಎಷ್ಟು ಬರುತ್ತೆ ನಿಮಗೆ, 11.5 ಬರುತ್ತೆ. ಇಲ್ಲಿಂದ ಇಲ್ಲಿಗೆ 11.5. ಓಕೆ, ಅಳತೆ ನಿಮಗೆ ಬೇಕಿದ್ದರೆ ನಾನು ಬಟ್ಟೆಯಲ್ಲಿ ಯಾವ ಥರ ಅಂತ ಕಟ್ಟಿಂಗ್ ಹೇಳಿಕೊಡ್ತೇನೆ. ಇದರಲ್ಲಿ ನಿಮಗೆ ಸ್ವಲ್ಪ ಸ್ವಲ್ಪ ಹೇಳಿಕೊಡ್ತಾ ಹೋಗ್ತೇನೆ. ಓಕೆ, ಜಸ್ಟ್ ಇದು ಯಾವ ಥರ ಬರುತ್ತೆ ಅಂತ ಈ ಥರ ಬರುತ್ತೆ. ಇಲ್ಲಿ ನಿಮಗೆ ಹೇಳಿದ್ದೇನೆ ಯಾವ ಥರ ಇಪ್ಸ್ ಇಟ್ಟಾದಮೇಲೆ ರೌಂಡಲ್ಲಿ ಅದಕ್ಕೆ 1/4 ಇಂಚ್ ಡಿವೈಡ್ ಮಾಡಬೇಕು. 1/4 ಇಂಚಲ್ಲಿ 1/4 ಇಂಚಲ್ಲ 1/4 ಇಂಚ್ 4/1 ಅದರಲ್ಲಿ ಡಿವೈಡ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಬೇಕು. 4ಇಂದ 5ಗೆ ಇಲ್ಲಿಂದ 2 ಇಂಚ್ ಎಕ್ಸ್ಟ್ರಾ ಬಿಡಬೇಕು. 4ಇಂದ 5ಗೆ ಇಲ್ಲಿಗೆ, ಇಲ್ಲಿ ಬೇಕಿದ್ರೆ ಬರ್ಕೊಳ್ತೇನೆ ನೋಡಿ. 36 ಡಿವೈಡೆಡ್ ಬೈ 4 9 ಬರುತ್ತೆ. ಅದಕ್ಕೆ 2 ಇಂಚ್ ಆ್ಯಡ್, ಇಲ್ಲಿಂದ ಇಲ್ಲಿಗೆ 11 ಇಂಚ್ ಇಟ್ಕೊಳ್ಳಿಕ್ಕೆ. ಓಕೆ, 11 ಇಂಚ್. ಇಲ್ಲಿಂದ ಇಲ್ಲಿಗೆ 2.5, ಇಲ್ಲಿಂದ ಇಲ್ಲಿಗೆ 2.5 ಇಟ್ಕೊಳ್ಳಿಕ್ಕೆ. ಓಕೆ, 2.5 ಇಟ್ಕೊಂಡು ಆದಮೇಲೆ ಇಲ್ಲಿಂದ ಇಲ್ಲಿಗೆ ಈ ಪಾಯಿಂಟ್ ಇರುತ್ತಲ್ಲ, ಈ ಮಿಡ್ಲ್ ಪಾಯಿಂಟ್, ಆ ಮಿಡ್ಲ್ ಪಾಯಿಂಟಿಂದ ಇಲ್ಲಿ ಮಿಡ್ಲ್ ಪಾಯಿಂಟ್ ಮಾಡ್ಕೊಳ್ಬೇಕು. ಓಕೆ, ಇಲ್ಲಿಂದ ಇಲ್ಲಿಗೆ ಮಿಡ್ಲ್ ಪಾಯಿಂಟ್ ಮಾಡಿಕೊಂಡು ಆ ಮಿಡ್ಲ್ ಪಾಯಿಂಟ್ಗೆ ಸ್ಟ್ರೈಟಲ್ಲಿ ಇಲ್ಲಿ ಹೀಗೆ ಸ್ಟ್ರೈಟ್. ಈಗ ನಮಗೆ ಈ ಮಿಡ್ಲ್ ಪಾಯಿಂಟ್ ಬರುತ್ತಲ್ಲ, ಈ ಮಿಡ್ಲ್ ಪಾಯಿಂಟಿಂದ ನಮಗೆ ಬಾಟಮ್ ಇಟ್ಕೊಂಡು ರೆಡಿ, ಬಾಟಮ್ ಮೆಸರ್ಮೆಂಟ್ ಇಡಬೇಕು. ಇಲ್ಲಿಂದ ಇಲ್ಲಿಗೆ ಬಾಟಮ್ 6 ಅಂತ ಹೇಳಿದ್ದಾರೆ. 6 ಹೇಳುವಾಗ ಇಲ್ಲಿಂದ ಇಲ್ಲಿಗೆ 3 ಇಂಚ್, ಇಲ್ಲಿಂದ ಇಲ್ಲಿಗೆ 3 ಇಂಚ್. ಓಕೆ, ಇಲ್ಲಿ 3 ಇಂಚ್ ಆದಮೇಲೆ ಇಲ್ಲಿ ಸ್ವಲ್ಪ ಜಸ್ಟ್ ಒಂದು ಶೇಪ್ ಕೊಟ್ಟರೆ ಸಾಕು. ಇದಕ್ಕೆ ಸ್ಕೇಲ್ ಶೇಪ್ ಬರುತ್ತೆ ಅಲ್ಲ, ಆ ಸ್ಕೇಲ್ ಯೂಸ್ ಮಾಡಿದರೆ ಆಗುತ್ತೆ. ಅದು ಬಟ್ಟೆಯಲ್ಲಿ ನಾನು ನಿಮಗೆ ಹೇಳಿಕೊಡ್ತೇನೆ. ಓಕೆ, ನೆಕ್ಸ್ಟ್ ಇಲ್ಲಿ ಹೀಗೆ ಶೇಪ್ ಕೊಡಿ. ನೆಕ್ಸ್ಟ್ ಈ ಪಾಯಿಂಟ್ ಜಾಯಿಂಟ್ ಮಾಡ್ಕೊಳ್ಳಿ. ಈ ಪಾಯಿಂಟ್ ಜಾಯಿಂಟ್ ಮಾಡ್ಕೊಳ್ಳಿ. ಇಲ್ಲಿ ಶೇಪು. ಓಕೆ, ಇಷ್ಟೇ ಗೈಸ್, ಮತ್ತು ಏನಿಲ್ಲ. ಆದರೆ ಇದರಲ್ಲಿ ಡಬಲ್ ಫೋಲ್ಡಿಂಗ್ ಇರುತ್ತೆ. ಇದು ಈಗ ಕಟ್ ಮಾಡ್ತೇನೆ ನೋಡಿ ಯಾವ ಥರ ಅಂದರೆ, ಈಗ ಕಟ್ ಮಾಡ್ತೇನೆ ಗೈಸ್, ನೋಡ್ಕೊಳ್ಳಿ. ಇಲ್ಲಿ ಫೋಲ್ಡಿಂಗ್ ಇರುತ್ತೆ, ಫೋಲ್ಡಿಂಗ್ ಇಲ್ಲ. ಇಲ್ಲಿಂದ ನಾವು ಈ ಥರ ಕಟ್ ಮಾಡ್ಕೊಳ್ಬೇಕು. ಓಕೆ, ಇಲ್ಲಿಂದ ಹೀಗೆ, ಇದು ಬಾಟಮು. ಈ ಥರ ಹೀಗೆ ಇಲ್ಲಿಂದ ಈ ಥರ ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ಸ್ಟ್ರೈಟ್ ಲೈನ್ ಹಾಕಿದ್ದೇವಲ್ಲ, ಅಲ್ಲಿ ಕಟ್ ಮಾಡ್ಕೊಳ್ಳಿ. ಹೀಗೆ ಬರುತ್ತೆ ನೋಡಿ. ಇದು ಫ್ರಂಟ್ ಪಾರ್ಟ್ ಇದನ್ನು ನಾವು ಬ್ಯಾಕ್ ಸೈಡಲ್ಲಿ ಕಟ್ ಮಾಡುವಾಗ ಈ ಪಾರ್ಟನ್ನು
ಈ ಥರ ಇಟ್ಕೊಳ್ಬೇಕಾಗುತ್ತೆ. ಓಪನ್ ಸೈಡ್ ನಮಗೆ ಬಟ್ಟೆ ಎಲ್ಲಿ ಸಿಗುತ್ತೆ ಅಲ್ಲಿ ನೋಡಿಕೊಂಡು ಈ ಥರ ಇಟ್ಕೊಂಡ್ರೆ ಆಗುತ್ತೆ. ಇಲ್ಲಿಂದ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಇದ್ರೂ ಸಹ ನಡೆಯುತ್ತೆ, ಇಲ್ಲದ್ರೆ ಇಲ್ಲಿ ಓಪನ್ ಇದ್ದ ಕಡೆಯಲ್ಲಿ ನಡೆಯುತ್ತೆ. ನಾವು ಎಂತ ಮಾಡಬೇಕಂದ್ರೆ ಇಲ್ಲಿ ಹೀಗೆ ಇಡ್ತೇವಲ್ಲ, ಓಪನ್ ಕಡೆಯಲ್ಲಿ ಇದ್ದದ್ದು ಈ ಥರ ಹೀಗೆ ಇಟ್ಕೊಂಡು ಓಪನ್ ಸೈಡ್ ಇಟ್ಕೊಂಡು ಇಲ್ಲಿಂದ ಹೀಗೆ ಕರೆಕ್ಟಾಗಿ ಹೀಗೆ ಇಟ್ಕೊಂಡು ಈ ಕಡೆಯಲ್ಲಿ ಮೇಲ್ಗಡೆ ಈ ಬಟ್ಟೆಯನ್ನೇ ಇಟ್ಕೊಂಡು ಇದು ಪೇಪರನ್ನೇ ಇಟ್ಕೊಂಡು ಈ ಸ್ಟ್ರೈಟಲ್ಲಿ ಹೀಗೆ ಇಟ್ಕೊಂಡು ಇಲ್ಲಿಂದ 1 ಇಂಚು ಎಕ್ಸ್ಟ್ರಾ 2 ಇಂಚು ಎಕ್ಸ್ಟ್ರಾ ಇಲ್ಲಿ ನೋಡ್ಕೊಳ್ಳಿ. ನೋಟ್ಸಲ್ಲಿ ಇಲ್ಲಿ ನೋಡಿದೆ, ಇಲ್ಲಿ ಎಕ್ಸ್ಟ್ರಾ ಈ ಪಟ್ಟಿಗೆ ತೋರಿಸಿದೆಲ್ಲ 2 ಇಂಚು ಎಕ್ಸ್ಟ್ರಾ. ಯಾವ ಕಡೆ ಅಂದರೆ ಇದು ಶೇಪ್ ಬಂದಿದೆಯಲ್ಲ ಆ ಕಡೆಯಿಂದ ಎಕ್ಸ್ಟ್ರಾ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಸ್ಟ್ರೈಟಲ್ಲಿ ಇರುತ್ತಲ್ಲ ಅಲ್ಲಿಂದ ಹೀಗೆ 2 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಈ ಪಾಯಿಂಟಿಂದ ಈ ಕಡೆಗೆ ಕನ್ಫ್ಯೂಸ್ ಆಗ್ತಾ ಉಂಟು ನೋಡಿ, ಈ ಕಡೆ ಅಂದರೆ ಇಲ್ಲಿ ಶೇಪ್ ಬರುತ್ತಲ್ಲ ಅಲ್ಲಿಂದ ಎಕ್ಸ್ಟ್ರಾ ಪೀಸ್ 2 ಇಂಚ್ ಇಟ್ಕೊಳ್ಬೇಕು. ಇಲ್ಲಿಂದ 2 ಇಂಚು ಇಲ್ಲಿ 2 ಇಂಚ್ ಇಟ್ಕೊಂಡ್ಮೇಲೆ ಇದೇ ಶೇಪಲ್ಲಿ 2 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿ. ಇಲ್ಲಿಂದ ಮೇಲ್ಗಡೆ 2 ಇಂಚು, ಓಕೆ. ಇಲ್ಲಿ 2 ಇಂಚು, ಇಲ್ಲಿ ಇದಕ್ಕೆ ಹೀಗೆ ಕ್ರಾಸಲ್ಲಿ ಜಾಯಿಂಟ್. ನಿಮಗೆ ನೋಟ್ಸ್ ನೋಡ್ಕೊಳ್ಳಿ ಗೈಸ್, ಕರೆಕ್ಟಾಗಿ ಅರ್ಥ ಆಗುತ್ತೆ. ನಾನು ಸ್ಯಾಂಪಲಾಗಿ ಇಲ್ಲಿ ಪೇಪರ್ ಕಟ್ಟಿಂಗ್ ಯಾವ ಥರ ಮಾಡೋದಂತ ಹೇಳಿಕೊಡ್ತಿದ್ದೇನೆ. ಅರ್ಥ ಆಗಲಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಡ್ರೆಸ್ ಮೂಲಕ ಹೇಳಿಕೊಡ್ತೇನೆ. ಓಕೆ, ಈ ಥರ ಕ್ರಾಸಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ಕೂಡ ಹಾಗೆಯೇ ಫುಲ್ 2 ಇಂಚ್ ಎಕ್ಸ್ಟ್ರಾ ಇದೇ ಬಟ್ಟೆ ಇಟ್ಕೊಂಡು ಎಕ್ಸ್ಟ್ರಾ ಪೇಪರ್ ಕಟ್ಟಿಂಗ್ ಎಕ್ಸ್ಟ್ರಾ ಇಲ್ಲಿ ಇಟ್ಕೊಂಡು ಬಟ್ಟೆ ಕಟ್ ಮಾಡಿದರೆ ಆಯಿತು. ಓಕೆ, ನೋಡ್ಕೊಳ್ಳಿ. ಇಲ್ಲಿ 2 ಇಂಚು ಎಕ್ಸ್ಟ್ರಾ, ಇಲ್ಲಿ ಪಾಯಿಂಟ್ ಬಂದು ಎಕ್ಸ್ಟ್ರಾ, ಇಲ್ಲಿ ಎಕ್ಸ್ಟ್ರಾ, ಇಲ್ಲಿ 2 ಇಂಚು ಎಕ್ಸ್ಟ್ರಾ. ಇಲ್ಲಿ ಮೇಲ್ಗಡೆಯಿಂದ ಈ ಕ್ರಾಸ್ ಪಟ್ಟಿ ಉಂಟಲ್ಲ ಆ ಪಟ್ಟಿಯಿಂದ 2 ಇಂಚು ಇಲ್ಲಿ ಬಂದು ಇಲ್ಲಿ ಜಾಯಿಂಟ್ ಆಗಬೇಕು. ಓಕೆ, ಇಲ್ಲಿ ಜಾಯಿಂಟ್ ಆಗಬೇಕು. ಮತ್ತು ಇಲ್ಲಿ ಕಟ್ಟಿಂಗ್ ನೋಡಿ ಯಾವ ಥರ ಅಂದರೆ ಈ ಥರ ಹೀಗೆ ಇಟ್ಕೊಂಡು ಈ ಥರ ಇಲ್ಲಿ ಸೇಮ್ ಈ ಥರ. ಓಕೆ ಗೈಸ್, ನೋಡಿದ್ರಲ್ಲ ಯಾವ ಥರ ಅಂತ ಕಟಿಂಗ್ ಸ್ಯಾಂಪಲಲ್ಲಿ ತೋರಿಸ್ತಿದ್ದೇನೆ. ಇದು ತೆಗೆದು ಈ ಥರ. ಈಗ ಕಡಿಮೆ ಇದ್ದ ಪೀಸ್ ಫ್ರಂಟ್ 2 ಇಂಚ್ ಎಕ್ಸ್ಟ್ರಾ ಇದೆಯಲ್ಲ ಅದು ಬ್ಯಾಕ್. ಓಕೆ, ಈ ಥರ ಬರುತ್ತೆ. ಇದರಲ್ಲಿ 4 ಪೀಸ್ ಬರುತ್ತೆ, ಅದಕ್ಕೋಸ್ಕರ ಹೇಳಿದ್ದೇನೆ 4 ಪೀಸ್ ಅಂತ. ಇದಕ್ಕೆ ಇದು ಜಾಯಿಂಟ್ ಆಗುತ್ತೆ. ನೆಕ್ಸ್ಟ್ ಇದು ಜಾಯಿಂಟ್. ಓಕೆ, ಈ ಥರ ಪೀಸ್ ಜಾಯಿಂಟ್ ಆಗುತ್ತೆ. ಓಕೆ, ಅದು ಬ್ರೌನ್ ಶೀಟ್ ಇದ್ದರೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗ್ತಿತ್ತು, ಬಟ್ ಬ್ರೌನ್ ಶೀಟ್ ಇಲ್ಲ, ಅದಕ್ಕೆ ಈ ಪೀಸಲ್ಲಿ ಮಾಡಿದ್ದೇನೆ. ನೋಡುವ ನೆಕ್ಸ್ಟ್ ನಾನು ಬಟ್ಟೆಯಲ್ಲಿ ಮಾಡಿ ತೋರಿಸ್ತೇನೆ ಅದು ಯಾವ ಥರ ಕಟ್ಟಿಂಗ್ ಮಾಡೋದಂತ. ಓಕೆ, ನೋಡಿದ್ರಲ್ಲ. ಓಕೆ ಗೈಸ್, ಹಾಗೆ ನನ್ನ ವೀಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ತುಂಬ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ಕೊನೆ ತನಕ ವಿಡಿಯೋನ ನೋಡಿ, ಹಾಗೆ ತುಂಬ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಿದ್ದೇನೆ. ಓಕೆ ಗೈಸ್, ಬಾಯ್. ಜೈ ಶ್ರೀ ಕೃಷ್ಣ. ಥ್ಯಾಂಕ್ ಯು.